ಹಾಯ್ ಹಲೋ ಫ್ರೆಂಡ್ಸ್, ಶೋಭಾಸ್ ರೆಸಿಪಿ ಕನ್ನಡಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಗಾಜರ್ ಹಲ್ವಾ. ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಗಾಜರ್ ಹಲ್ವಾ ಮಾಡೋರು. ಗಾಜರ್ನ ತುರಿದಿಟ್ಕೊಂಡಿದ್ದೀನಿ, 1 ಕಿಲೋ ಗಾಜರ್, ತುಪ್ಪ 1 ಬಟ್ಟಲು, ಖವಾ ಒಂದು ಸ್ವಲ್ಪ, ಏಲಕ್ಕಿ ಪೌಡರ್, ಸಕ್ಕರೆ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ, ಬಾದಾಮು, ಕಾಜು, 1 ಕಿಲೋ ಸಕ್ಕರೆನ ತೊಗೊಂಡಿದ್ದೀನಿ, ಹಾಲು, ಬಾದಾಮನ್ನ ಕಟ್ ಮಾಡ್ಕೊಂಡಿದ್ದೀನಿ, ಕಾಜುನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕಿ ನಂತರ ಗಾಜರನ್ನು ಹಿಂಡಿ ನೀರೆಲ್ಲ ತೆಗೆದು ಹಾಕೋಬೇಕು. ನೋಡಿ, ಈ ರೀತಿ ಹಾಕುತ್ತಾ ಇದ್ದೀನಿ. ಎಲ್ಲ 1 ಕಿಲೋ ಗಾಜರ್ನ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಗಾಜರ್ ಎಲ್ಲ ತುಂಬ ಸಾಫ್ಟ್ ಆಗಬೇಕು. ನೋಡಿ, ಹೀಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇರಬೇಕು. ಹಾಗೆ ನೋಡಿ ಫ್ರೆಂಡ್ಸ್, ಇದು ಕ್ವಾಂಟಿಟಿ ಎಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಹಾಗೆ ಗಾಜರ್ಗೆ ಕೈ ಆಡಿಸ್ತಾ ಇರಬೇಕು. ನೋಡಿ, ತುಂಬಾ ಸಾಫ್ಟಾಗಿ ನೋಡಿ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದೆ. ನೋಡಿ, ಸ್ವಲ್ಪ ನೋಡಿ ಸಾಫ್ಟಾಗಿ ಬರ್ತಾ ಇದೆ. ಗಾಜರ್ ಹಲ್ವಾ ಎಷ್ಟು ಚೆನ್ನಾಗಿ ಕಲರ್ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಕ್ವಾಂಟಿಟಿ ಈಗ ಅರ್ಧದಷ್ಟು ಕಡಿಮೆ ಆಗಿತ್ತು. ತುಪ್ಪದಾಗಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಸಾಫ್ಟಾಗಿದೆ. ನೋಡಿ, ಚೆಕ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಷ್ಟೊಂದು ಕ್ವಾಂಟಿಟಿ ಎಲ್ಲ ಕಡಿಮೆ ಆಗಿದೆ. ನಂತರ ಇನ್ನೊಂಚೂರು ತುಪ್ಪ ಹಾಕಿ ಇನ್ನೊಂಚೂರು ಫ್ರೈ ಮಾಡ್ಕೊಳ್ಳಿ. ಇಲ್ಲೇ ತುಪ್ಪದಾಗಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಸಾಫ್ಟ್ ಆಗ್ತದೆ. ನಂತರ ಹಾಲು ಹಾಕಿ ಗಾಜರ್ ಮುಳುಗೋವರೆಗೂ ಹಾಲು ಹಾಕೋಬೇಕು. ಯಾಕಂದರೆ ನೋಡಿ, ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹಾಲು ಹಾಕಿ ಗಾಜರ್ ಮುಳುಗಬೇಕದು. ನೋಡಿ, ಹಾಲು ಹಾಕ್ತಾ ಇದ್ದೇನೆ. ಹಾಗೆ ಏಲಕ್ಕಿ ಪೌಡರ್ ಹಾಕಿದೆ, ಮಿಕ್ಸ್ ಮಾಡಿದೆ. ನೋಡಿ, ಮಿಕ್ಸ್ ಮಾಡಿದಾಯಿತು. ಕಾಜು ಬಾದಾಮ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಮಿಕ್ಸ್ ಮಾಡಿ ನಂತರ ಖೋವಾ ಹಾಕಿ ಮಿಕ್ಸ್ ಮಾಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಖೋವಾ ಹಾಕಿದ್ರೆ ಟೇಸ್ಟ್ ಬರುತ್ತೆ. ನಂತರ ಶುಗರ್ 1 ಕಿಲೋ ಗಾಜರ್ಗೆ 1 ಕಿಲೋ ಸಕ್ಕರೆ ಆ್ಯಡ್ ಮಾಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ. ನೋಡಿ, ಮೇಲೆ ಮುಚ್ಚಿಡಿ, ಚೆನ್ನಾಗಿ ಕುದಿಬೇಕು. ನೋಡಿ, ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಸಾಫ್ಟಾಗಿ ಬೆಂದಿದೆ. ಇದು ಒಂದು ಬೌಲಿಗೆ ಹಾಕ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಗೋಡಂಬಿ ಮತ್ತು ಬಾದಾಮನ್ನ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಮಾಡ್ತಾ ಇದ್ದೀನಿ. ನಂತರ ಅದಕ್ಕೆ ಹಾಕಿ ಗಾಜರ್ ಹಲ್ವಾ ಟೇಸ್ಟ್ ಮಾಡಿ ನೋಡೋಣ. ನೋಡಿ, ನಾ ಟೇಸ್ಟ್ ಸೂಪರ್ ಆಗಿದೆ.